ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದೆಲ್ಗ ಚಟ್ನಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ನೀರು ದೋಸೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದೆಲ್ಗ ಚಟ್ನಿ ಜೊತೆ ನೀರು ದೋಸೆ ಕಾಂಬಿನೇಷನನ್ನು ಮಾಡ್ತಾಯಿದ್ದೀವಿ. ಸೊ ಬರ್ರಿ ಹಾಗಾದರೆ ಒಂದೆಲ್ಗ ಚಟ್ನಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಈ ಒಂದೆಲ್ಗವನ್ನು ನನಗೆ ಕೊಟ್ಟಿದ್ದು ಸೌಮ್ಯ ಅಂಥೇಳಿ ನನ್ನ ಫ್ರೆಂಡು. ಸೊ ಇವಳು ಉಡುಪಿ ಹತ್ತಿರ ಇರೋ ಬ್ರಹ್ಮಾವರದವರು. ಈ ಒಂದೆಲ್ಗವನ್ನು ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸು ಸಾಕಷ್ಟಿದಾವೆ ಅಂತ ಹೇಳ್ಬೋದು. ಬುದ್ಧಿ ಶಕ್ತಿನ ಹೆಚ್ಚಿಗೆ ಮಾಡುತ್ತೆ, ಮತ್ತು ಈ ಮುಖದ ಮೇಲೆಲ್ಲ ರಿಂಕಲ್ಸ್ ಇರ್ತಾವಲ್ಲ ಅದನ್ನೆಲ್ಲ ರಿಮೂವ್ ಮಾಡುತ್ತೆ, ಮತ್ತು ಪಿಗ್ಮೆಂಟೇಷನ್ನು ಕೂಡ ರಿಮೂವ್ ಮಾಡುತ್ತೆ. ಇನ್ನು ಅದೇ ಥರ ಮಕ್ಕಳಿಗೆ ಜ್ವರ ಬಂದಾಗ, ಕಫ ನೆಗಡಿ ಈ ಥರ ಆದಾಗೂ ಕೂಡ ಪಿತ್ತದೋಷವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಈ ಒಂದೆಲ್ಗ ಎಲೆಯನ್ನು ನಾವು ಯೂಸ್ ಮಾಡ್ಬೋದು. ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ. ಸೊ ಇವಾಗ ಬರ್ರಿ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಸೊ ನಾನಿಲ್ಲಿ ಒಂದಿಷ್ಟು ಎಲೆಗಳನ್ನು ಕಟ್ ಮಾಡಿ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಡೈಲಿ ಒಂದೊಂದು ಎಲೆನೂ ಕೂಡ ನೀವು ತಿನ್ಬೋದು, ಯಾಕಂದರೆ ಇದರಿಂದ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದ್ದಾವೆ. ಸೊ ಹಾಗಾಗಿ ಇದನ್ನು ಆದಷ್ಟು ದಿನ ನಮ್ಮ ಅಡುಗೆ ಪದಾರ್ಥಗಳಲ್ಲಿ ಯೂಸ್ ಮಾಡೋಣ. ಸೊ ನೋಡಿರಿ, ಇವಾಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರಿಗೆ ತೊಳೆದಿರುವಂಥ ಒಂದೆಲ್ಗವನ್ನು ಹಾಕ್ಕೋತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾನು ಕೊಬ್ಬರಿಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಅರ್ಧ ಅಥವಾ ಅರ್ಧಕ್ಕಿಂತ ಕಡಿಮೆ ಇರುವಷ್ಟು ಕೊಬ್ಬರಿಯನ್ನು ನಾನು ಹೆರ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಬೇಕಿದ್ರೆ ಪುದೀನ, ಅಲ್ಲ ಅದೆಲ್ಲ ಇದ್ರೂ ಕೂಡ ನೀವು ಹಾಕ್ಕೋಬೋದು. ನಾನು ಅದನ್ನೆಲ್ಲ ಹಾಕ್ತಾಯಿಲ್ಲ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಚಟ್ನಿ ಬಹಳ ಕಡಿಮೆ ಮಾಡ್ತಾಯಿದ್ದೀನಿ. ಹಾಗಾಗಿ ಉಪ್ಪನ್ನು ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ರಿ. ಸೊ ಇವಾಗ ಇದನ್ನು ಒಂದು ರೌಂಡು ಮಿಕ್ಸರ್ಗೆ ಹಾಕಿದ್ದೀನಿ. ನೋಡಿರಿ, ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೊಂಚೂರು ರುಬ್ಕೊಂಬರೋಣ. ನೋಡಿರಿ, ಇವಾಗ ಮತ್ತೊಂದು ಸರಿ ರುಬ್ಬಿದ್ದೀನಿ. ಸಣ್ಣದಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕೋಣ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಈ ರೆಸಿಪಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ಸ್ ಟು ಸೌಮ್ಯ. ಯಾಕಂತ ಹೇಳಿದರೆ ಈ ಎಲೆನ ಕೊಟ್ಟಿದ್ದೆ ಸೌಮ್ಯ. ಮತ್ತು ನಮಗೆ ಅವಳು ಒಂದು 5 ಹಲಸಿನ ಹಣ್ಣು ಕೊಟ್ಟಿದ್ಲು, ಬಟ್ ಅದ್ರ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಹಣ್ಣು ಕೂಡ ತುಂಬ ಟೇಸ್ಟಿಯಾಗಿತ್ತು. ಸೊ ನೋಡಿರಿ, ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಎಣ್ಣೆಗೆ ನಾನು ಸ್ವಲ್ಪ ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಇನ್ನು ಸ್ವಲ್ಪ ಸಾಸಿವೆ, ಅದೇ ಥರ ಒಂದು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಆವಾಗಲೇ ಹಾಕ್ಕೊಂಡಿದ್ವಿ. ಸೊ ಬೇಕಿದ್ದರೆ ಸ್ವಲ್ಪ ಒಗ್ಗರಣೆ ಒಳಗಡೆ ನೀವು ಹಾಕ್ಕೋಬೋದು. ಸೊ ಇವಾಗ ಇದನ್ನು ಈ ಚಟ್ನಿ ರೆಡಿ ಮಾಡಿದ್ವಲ್ಲ ಅದಕ್ಕೆ ಒಗ್ಗರಣೆ ಹಾಕೋಣ. ಸೊ ಫೈನಲಿ ನಮ್ಮದು ಒಂದೆಲ್ಗ ಚಟ್ನಿ ರೆಡಿ ಆಯಿತು. ಸೊ ಇದು ನಿಮಗೆ ಕಹಿ ಅಂತ ಅನಿಸಿದರೆ ನೀವು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೇಕು. ಮತ್ತು ಸ್ವಲ್ಪ ಹುಳಿ ಬೇಕು ಅಂತ ಅನಿಸಿದರೆ ಸ್ವಲ್ಪ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣಿನ ರಸನ ನೀವು ಅದಕ್ಕೆ ಹಾಕೋಬೋದು. ಸೊ ಈ ಚಟ್ನಿ ಜೊತೆಗೆ ನಾನಿವತ್ತು ನೀರು ದೋಸೆ ಮಾಡಿದ್ದೆ. ಸೊ ಹಾಗಾಗಿ ನೀರು ದೋಸೆ ಜೊತೆಗೆ ನಾನಿವತ್ತು ಒಂದೆಲ್ಗ ಚಟ್ನಿಯನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೀರು ದೋಸೆ ರೆಸಿಪಿ ನಿಮಗೇನಾದರೂ ಬೇಕಿತ್ತು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಫೈನಲಿ ನಮ್ಮದು ನೀರು ದೋಸೆ ಪ್ಲಸ್ ಒಂದೆಲ್ಗ ಚಟ್ನಿ ರೆಡಿ ಆಯಿತು. ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿರಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.